ಈ ದಲಿತ ಸಂಘರ್ಷ ಸಮಿತಿ ಎದ್ದೇಳೋದಿಲ್ಲ. ದಯಮಾಡಿ ನೀವು ಅಧಿಕಾರಿಗಳು ತಿಳ್ಕೊಬೇಕು. CS ಸಾಹೇಬ್ರಿಗೆ ಬರ್ಬೇಕು. ಆರ್ಡರ್ ಮಾಡಿ ಸಸ್ಪೆಂಡ್ ಮಾಡಿಸಿ ಹೇಳೋದಿಲ್ಲ. ಸತ್ತಪ್ಪ ಸತ್ತು ಸತ್ತಪ್ಪ ಸತ್ತು ರಕ್ತ ಬಿಡುವ ನಾಲ್ಕು ಮನವಳಿಗೆ ರಕ್ತ ಬಿಡುವ ನಾಲ್ಕು ಮನವಳಿಗೆ ಸರ್ಕಾರ ಅಂತ ಸರ್ಕಾರ ಕಾನೂನು ಅಂತ ಕಾನೂನು ಬರ್ಲಿ ಇಲ್ಲಿ ಬರ್ಲೇಬೇಕು ಬರ್ಲೇಬೇಕು ಪಂಚಾಯತ್ ಹೋಗಿ ಅವಂಗ ಆಗ್ತಾನೆ ಎಷ್ಟು ಪಂಚಾಯತಿಗಳದಾವ ಅಲ್ಲಿ ಸಾಕಷ್ಟು ನೋಡಿ ಅದ್ರ ಬಗ್ಗೆ ಯಾವ್ದು ಅಧಿಕಾರಿಗಳ ನೋಡಕತ್ತ ಇಲ್ಲ. ಮತ್ತೆ ಕಳಪೆ ಕಾಮಗಾರಿ ಅಂತ ಹೇಳಕ್ ಬರಲ್ಲ. ಅದಕ್ಕೆ ನೀವು ಸರ್ಕಾರ ಪಗಾರ ಕೊಡ್ತೈತಿ, ನೀವು ಅಲ್ಲಿ ಕುಂತ ಫೋಟೋ ನೋಡಕ್ ಹೋಗ್ಬೇಡ್ರಿ ಸರ. ಬಂದ ಸಮಕ್ಷವಾಗಿ ಎಲ್ಲಾ ಪ್ರತಿಯೊಬ್ಬ ಜನಗಿದ್ರ ನಮ್ಮ ಗಾಂಧೀಜಿ ಕಂಡ ಕಳಿಸ್ತಾರ. ಪ್ರತಿ ಗ್ರಾಮ ಪಂಚಾಯತಿಗೂ ಸುಧಾರಣೆ ದೇಶ ಸುಧಾರಣೆ ಆಗ್ತದೆ. ಅದಕ್ಕಾಗಿ ಈ ಮುಖಾಂತರ ನಾನು ಹೇಳ್ತೀನಿ, ಪ್ರತಿ ಪಿಡಿಒಗಳು ನೀವು ಕಮಿಷನ್ ಬಿಟ್ಬಿಡ್ರಿ. ಕಮಿಷನ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸರ್ಕಾರ ನಿಮಗೆ ಪಗಾರ ಕೊಡ್ತೈತಿ, ಪಗಾರ ತಗೊಂಡ ನಮಗೊಂದು ತಳವಾರರಾಗಿರ್ಬೋದು, ಸದಸ್ಯರುಗಳಾಗಿರ್ಬೋದು 3 ವರ್ಷಗಳಲ್ಲಿ ಗಾಂಧಿ ಕೊಟ್ಟಿದ್ದಾರೆ. ಈ ಫಂಡ್ದಾಗಿರ್ಬೋದು ಮತ್ತೆ ಲೇಔಟ್ದಾಗಿರ್ಬೋದು ಇವೆಲ್ಲ ವಿಚಾರಕ್ಕೆ ಸೇರಿಸಿದಂಗೆ ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ 3 ವರ್ಷಗಳನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ಗಳ ಸಮಕ್ಷಮ ಆಲ್ರೆಡಿ 2 ಬಾರಿ ನಾನು ಇಲ್ಲಿ ಬಂದು ಯುವ ಸಮಕ್ಷಮ ಮತ್ತೆ ಗ್ರಾಮ ಪಂಚಾಯತ್ ಮೆಂಬರ್ಗಳು ಇಲ್ಲೇ ಇದ್ದಾರೆ. 2 ಬಾರಿ ಬಂದು ವರದಿಯನ್ನು ನಾನು ಆಲ್ರೆಡಿ ಮಾಡ್ಕೊಂಡು ಹೋಗಿದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಿಂದ ಏನು ಕಾನೂನು ಕ್ರಮ ಆಗಬೇಕೋ ಅದು ಖಂಡಿತ ಆಗುತ್ತೆ. ಅದು ಯಾವ್ದು ಮಾತ್ಯಾವುದೂ ಇಲ್ಲ. ಆಲ್ರೆಡಿ ನಾವು ರಿಪೋರ್ಟನ್ನು ಕೂಡ ತಯಾರು ಮಾಡಿ ಇಟ್ಟಿದ್ದೀವಿ. ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತಮ್ಮಿಂದ ನಾನು ಏನು ನಿರೀಕ್ಷೆ ಮಾಡ್ತೀನಿ ಅಂದರೆ, ತಮ್ದು ಇನ್ನೊಂದು ಏನು ಮನವಿ ಇದೆ ನಮಗೆ ಆಲ್ರೆಡಿ ಆ 2 ರಿಪೋರ್ಟ್ಗೆ ಸಂಬಂಧಪಟ್ಟಾಗ ನಾವು ರಿಪೋರ್ಟ್ ರೆಡಿ ಮಾಡಿದ್ವಿ. ತಮ್ದು ಏನಿದೆ ಅದನ್ನು ಕೊಟ್ಟರೆ ನಾವು ಅದನ್ನು ಕೂಡ ಅಡಿಷನ್ ಮಾಡಿ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೂ ನಾವು ಜಿಲ್ಲಾ ಪಂಚಾಯತ್ ಕಳಿಸ್ಬೇಕ ಕ್ರಮ. ಒಂದೇ 4 DE ಕೇಸಸ್ ನಡೀತಾ ಇದೆ. 4 DE ಕೇಸಸ್ಗಳು ಕೂಡ ಸಂಬಂಧಪಟ್ಟಾಗೆ ನಡೀತಾ ಇದ್ದಾವೆ. ತಾವು ಏನು ಇದನ್ನು ಕೊಟ್ಟರೆ ಇದನ್ನು ಸೇರಿಸಿ ನಾವು ಕ್ರಮ ವಹಿಸುವಂತ ಕೆಲಸವನ್ನ ತಮಗೆ 3-4 ದಿನದಲ್ಲಿ ಏನಾಗ್ತಾ ಇದೆ ಅದಕ್ಕೆ ರಿಸಲ್ಟ್ ಕೊಡುವಂತ ನಾವು ಇದರ ಕ್ರಮವನ್ನ ಖಂಡಿತ ನಾವು ಮಾಡ್ತೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ಕಾರ್ಯನಿರತ ಅಧಿಕಾರಿಯಾಗಿ ತಮ್ಮ ಸಮಕ್ಷಮ ಇಡ್ತಾ ಇದ್ದೀನಿ. 3-4 ದಿನದಲ್ಲಿ ಕ್ರಮ ವಹಿಸುವಂತ ಕಾರ್ಯಕ್ರಮ ಖಂಡಿತ ನಾವು ಮಾಡ್ತೀವಿ.